ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಟ್ಸ್ ಮೀ ಜಾನ್ವಿ ಬ್ಲಾಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಏನಪ್ಪ ಇದು, ಅನ್ನಕ್ಕೆ ತಟ್ಟೆಗೆ ಅನ್ನ ಹಾಕ್ತಾಯಿದ್ದೀನಿ ಮತ್ತು ಅದ್ರ ಮೇಲೆ ಚಟ್ನಿ ಹಾಕ್ತಾಯಿದ್ದೀನಿ. ಏನಿದು ಇರ್ಬೋದು? ಹೌದು ಫ್ರೆಂಡ್ಸ್, ನೀವು ತಮ್ಮನೇಲಿ ನೋಡ್ದಿರಂಗೆ ಇದು ಮ್ಯಾಂಗೋ ಚಟ್ನಿ. ಎಮ್ಮಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲೂ. ಆಮೇಲೆ ಹೇಳಿ. ಐ ನೋ ಇದು ಮ್ಯಾಂಗೋ ಸೀಸನ್ ಮುಗೀತು ಅಂತ, ಆದರೆ ನೆಕ್ಸ್ಟ್ ಇಯರ್ ನಿಮಗೆ ಮ್ಯಾಂಗೋ ಸಿಕ್ಕಿದಾಗ ನೀವು ಇದನ್ನು ಟ್ರೈ ಮಾಡಿ ನೋಡಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ, ಚಪಾತಿ, ರೊಟ್ಟಿ ಯಾವುದಕ್ಕಾದರೂ ಹಾಕ್ಕೊಂಡು ತಿನ್ಬೋದು. ಪ್ಲೀಸ್ 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 ಟ್ರೈ ಮಾಡಿ ನೋಡಿ ಮತ್ತು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೇಳಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಚಟ್ನಿ ಮಾಡೋದಕ್ಕೆ ಏನೇನು ಬೇಕು? ಮೇಯ್ನಾಗಿ ಮ್ಯಾಂಗೋ ಬೇಕಾಗುತ್ತೆ. ಮ್ಯಾಂಗೋ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. 1-2 ನಾನು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕಾಯಿ, ಆಮೇಲೆ ಇವೆಲ್ಲ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ತೊಗೋಬೇಕಾಗತ್ತೆ. ಮೆಂತ್ಯ ಒಂದು ಸ್ವಲ್ಪ 4-5 ಕಾಳು ಬೇಕಾಗತ್ತೆ. ಆಮೇಲೆ ಅರಿಶಿನ, ಜೀರಿಗೆ ಮತ್ತು ಸಾಸಿವೆ ಇವು ಬೇಕಾಗತ್ತೆ. ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ನೀವು ಉಪ್ಪು ತೊಗೋಬೇಕಾಗತ್ತೆ. ಸೊ ನೀವೆಷ್ಟು ತೊಗೊತೀರಾ ಕ್ವಾಂಟಿಟಿ ಮೇಲೆ ನೀವು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಟೇಸ್ಟ್ ತಕ್ಕಂಗೆ ಮೆಣಸಿನ್ಕಾಯಿ ಮತ್ತು ಕಾಯಿ ಎಲ್ಲ ತೊಗೊಂಡು ಹಾಕೋಬೋದು. ಸೊ ಒಂದು ಪ್ಯಾನಿಗೆ ನಾವಿವಾಗ ಹುರ್ಕೋಬೇಕಾಗತ್ತೆ. ನಾವು ಸಾಸಿವೆ, ಜೀರಿಗೆ ನಾವೇನೇನು ತೋರಿಸಿದ್ದೀವೋ ಅದನ್ನೆಲ್ಲ ಹುರ್ಕೋಬೇಕಾಗತ್ತೆ ಫಸ್ಟ್. ಓಕೆ, ನಾನಿಲ್ಲಿ ಸಾಸಿವೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಘಮ ಅನ್ನಬೇಕು, ಅಲ್ಲಿವರೆಗೆ ಹುರ್ಕೊಂಡು. ಮತ್ತು ಜೀರಿಗೆ, ಆಮೇಲೆ ಮೆಂತಿ ಒಂದು 4-5 ಕಾಳು ಇದ್ದರೆ ಸಾಕಾಗತ್ತೆ. ತುಂಬ ಬೇಡ, ಯಾಕೆಂದರೆ ಕಹಿ ಆಗುತ್ತೆ. ಅದಕ್ಕೆ 4-5 ಕಾಳಾದರೆ ಸಾಕು. ಇದು ಚೆನ್ನಾಗಿ ಹುರ್ಕೋಬೇಕು. ಡ್ರೈ ರೋಸ್ಟೇ ಬೇಕಾಗುತ್ತೆ. ಆಮೇಲೆ ಏನು ಎಣ್ಣೆ ಏನೂ ಹಾಕೋದು ಬೇಕಾಗಲ್ಲ. ಡ್ರೈ ರೋಸ್ಟಾಗೆ ಮಾಡ್ಕೋಬೇಕು. ನಾನಿಲ್ಲಿ ನೆಕ್ಸ್ಟು ಅದೇ ಪ್ಯಾನಿಗೆ ಹಸಿಮೆಣ್ಸಿನ್ಕಾಯಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಅದನ್ನು ಡ್ರೈ ರೋಸ್ಟಾಗಿ ಒಂದು ಸ್ವಲ್ಪ ಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು. ಅದ್ರ ಜೊತೆಗೆ ಬೆಳ್ಳುಳ್ಳಿ ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟು. ನಾನು ಒಗ್ಗರಣೆಗೆ ಮತ್ತು ರುಬ್ಬಕ್ಕೆ ಎರಡಕ್ಕೂ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ. ಸೊ ನಾನು ರುಬ್ಬಕ್ಕೆ ಇಷ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೂ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ ನಾನು ಒಗ್ಗರಣೆಗೆ. ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started.
ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಕಾಯಿ, ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ತುಂಬ ಕಾಯಿ ಏನು ಬೇಕಾಗಲ್ಲ, ಒಂದು ಸ್ವಲ್ಪ ಒಂದು ಕಾಲು ಭಾಗ ಹೋಳಷ್ಟು ತೊಗೊಂಡ್ರೂ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ರುಬ್ಕೊತೀನಿ ಫಸ್ಟು ಕಾಯಿ ಯಾಕೆಂದರೆ ಹಂಗಂಗೆ ಉಳ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ. ಸೊ ನಾನು ರುಬ್ಕೊಂಡಾದಮೇಲೆ ಈ ಸಾಸಿವೆ, ಜೀರಿಗೆ, ಮೆಂತ್ಯ ಏನು ಹುರ್ಕೊಂಡಿದ್ದೀನೋ ಅದನ್ನು ಫಸ್ಟು ಪುಡಿ ಮಾಡಿಕೊಂಡು ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮಾವಿನಕಾಯಿ, ನಾನು ಏನು ಪೀಸ್ ಮಾಡಿ ಇಟ್ಕೊಂಡಿದ್ನೋ ಮಾವಿನಕಾಯಿನ ಹಾಕ್ಕೊತಾ ಇದ್ದೀನಿ. ನಾನು ಕಾಯಿನ ಲಾಸ್ಟಲ್ಲಿ ಹಾಕ್ಕೊತೀನಿ, ಯಾಕೆಂದರೆ ನಾನು ಆಲ್ರೆಡಿ ರುಬ್ಬಿದ್ದೀನಿ ಅದನ್ನು. ತುಂಬ ಇದು ಬೇಡ, ತುಂಬ ಸ್ವಲ್ಪ ರಫ್ ಆಗಿದ್ರೆ ಸಾಕು, ತರಿಯಾಗಿ ರುಬ್ಕೊಂಡ್ರೆ. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಎಲ್ಲನೂ ಹುರಿದಾದ್ಮೇಲೆ ರುಬ್ಕೊಂಡಾಗಿದೆ. ಇವಾಗ ಮತ್ತೆ ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಎಣ್ಣೆ ಹಾಕೋಬೇಕಾಗತ್ತೆ, ಒಗ್ಗರಣೆ ಕೊಡಬೇಕು. ಸೊ ಇದಕ್ಕೆ 1-2 ಟೀ ಸ್ಪೂನ್ ಎಣ್ಣೆ ಹಾಕೋಬೇಕಾಗತ್ತೆ. ತುಂಬ ಜಾಸ್ತಿನೂ ಬೇಡ, ತುಂಬ ಕಡಿಮೆನೂ ಬೇಡ, ಯಾಕೆಂದರೆ ನಾವು ಬೆಳ್ಳುಳ್ಳಿ ಎಲ್ಲ ಉರಿಯೋಕ್ಕಿದೆ. ಸೊ ಒಗ್ಗರಣೆಗೆ ಹಾಕೋದ್ರಿಂದ ಹಾಕೋಬೇಕಾಗತ್ತೆ. ನೀವು ಕಾಯಿ ಇಲ್ಲದೇನೂ ರುಬ್ಕೋಬೋದು, ಈ ಚಟ್ನಿನ ಮಾಡ್ಕೋಬೋದು. ಕಾಯಿ ಒಂದು ಸ್ಕಿಪ್ ಮಾಡ್ಕೋಬೋದು, ಬೇಕಾದರೆ ಬೆಳ್ಳುಳ್ಳಿನೂ ಸ್ಕಿಪ್ ಮಾಡ್ಕೋಬೋದು ನೀವು ತಿನ್ನಲ್ಲ ಅಂದರೆ.
ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು. ಈಗ ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ. ಆಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಬೆಳ್ಳುಳ್ಳಿ, ಇದು ಸ್ವಲ್ಪ ಫ್ರೈ ಆಗಬೇಕಾಗತ್ತೆ. ತುಂಬ ಚೆನ್ನಾಗಿ ಫ್ರೈ ಆದರೆ ಘಮ ಇರುತ್ತೆ. ಸೊ ಬೆಳ್ಳುಳ್ಳಿ ಆದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಿಂಗು. ನೀವು ಹಿಂಗೆ ಯೂಸ್ ಮಾಡ್ತೀರಾ ಅಂದರೆ ಹಾಕೋಬೋದು, ಇಲ್ಲದ್ರೆ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಕೋಬೋದು. ತುಂಬ ಜಾಸ್ತಿನೂ ಹಾಕಬಾರ್ದು, ಸ್ವಲ್ಪ ರುಚಿಗೆ ಒಗ್ಗರಣೆಗೆ ಗಮ್ ಅಂದರೆ ಸಾಕು. ಸೊ ಅಷ್ಟು ಹಾಕಿದ್ರೆ ಸಾಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಫುಲ್ಲು ಫ್ರೈ ಆಗಿ ಮೆತ್ತಗಾಗಬೇಕು. ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ಅದ್ರ ಕಲರ್ ಚೇಂಜ್ ಆದ್ರೂ ತಿನ್ನೋಕ್ಕೂ ಹಂಗೆ ತಿನ್ಬೋದು, ಮತ್ತು ಯಾರು ಸೈಡಿಗೂ ತೆಗ್ದಿಡಲ್ಲ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಒಗ್ಗರಣೆಗೆ ಅರಿಶಿನ, ನಿಮಗೆ ಚಟ್ನಿ ತುಂಬ ಎಲ್ಲೋ ಆಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಅರಿಶಿನ ಹಾಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಅರಿಶಿನ ಹಾಕೋಬೇಕಾಗತ್ತೆ. ಇದೆಲ್ಲ ಫ್ರೈ ಆದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿರೋ ಮಾವಿನಕಾಯಿದು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಆದರೆ ಚಟ್ನಿ ರೆಡಿ ಆಗುತ್ತೆ. ನೀವು ನೋಡ್ತಾ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಹಾಕಿರೋದಕ್ಕೂ ಎಣ್ಣೆಯಲ್ಲೂ ಒಂದು ಸ್ವಲ್ಪ ಘಮ ಇದ್ದರೆ, ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಹೇಗಿತ್ತು ಈ ಚಟ್ನಿ ರೆಸಿಪಿ ಅಂತ. ನೀವು ಬಿಸಿ ಅನ್ನಕ್ಕೆ ಏನು ಸಾರಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನೇ ಅನ್ನಕ್ಕೆ ಕಲಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಕರವಾಗಿರುತ್ತೆ. ಸೊ ಸಾರು ಬೇಡ, ಏನು ಬೇಕಾಗಲ್ಲ ಇದಕ್ಕೆ. ನೋಡಿದ್ರಲ್ಲ ಹೇಗಿತ್ತು ಅಂತ. ನೀವು ಟ್ರೈ ಮಾಡಿ. ಐನೋ ಇದು ಮ್ಯಾಂಗೋ ಸೀಸನ್ ಅಲ್ಲ ಟ್ರೈ ಮಾಡೋಕ್ಕೆ. ಸೊ ಎಲ್ಲಾದರೂ ನಿಮಗೆ ಅಲ್ಲಿ ಇಲ್ಲಿ ಎಲ್ಲರೂ ಮ್ಯಾಂಗೋ ಸಿಕ್ಕಿದ್ರೆ ಇದೊಂದು ಸತಿ ಟ್ರೈ ಮಾಡಿ ನೋಡಿ.
ಇದು ತುಂಬಾ ಹಳೇ ಕಾಲದ ರೆಸಿಪಿ, ನಮ್ಮಮ್ಮ ಮಾಡ್ತಿದ್ದ ರೆಸಿಪಿ. ಅಮ್ಮ ಯಾವಾಗಲೇ ಮಾಡಿದ್ರು ನಂಗೆ ತುಂಬಾ ಇಷ್ಟ. ಅದಕ್ಕೆ ಇದೊಂದು ಸತಿ ಟ್ರೈ ಮಾಡಿ ನೋಡೋಣ, ನಿಮಗೂ ತಿಳಿಸಿ ಹೇಳೋಣ ಅಂತ ಇದನ್ನು ರೆಕಾರ್ಡ್ ಮಾಡಿಟ್ಟಿದ್ದೆ. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ತಿಳಿಸಿ ಹೇಳಿ ಹೇಗಿತ್ತು ಅಂತ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳೋದನ್ನ ಮರಿಲೇಬೇಡಿ ಪ್ಲೀಸ್. ಈ ವಿಡಿಯೋ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.